मोटू ना पतलू ना जोड़ी। Come on, sir. Do it. Friends, ಮೋಟು ಪತ್ಲು ಸೇರ್ಕೊಂಡು ಗಿಡ ನೆಡಿ ಭೂಮಿ ಉಳಿಸೋ ಅನ್ನೋ ಅಭಿಯಾನನ ಶುರು ಮಾಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆ ಮುಂದ್ಗಡೆ ಅವ್ರ ಹೆಸರಲ್ಲಿ ಒಂದು ಸಸಿಯನ್ನ ನೆಡಬೇಕು. ಆಗ ನಮ್ಮ ನಗರದ ಎಲ್ಲಾ ಕಡೆನೂ ನಾವು ಹಸಿರನ್ನ ಕಾಣಬಹುದು. ಮೋಟು ಪತ್ಲು, ನಿಮ್ಮಿಬ್ಬರಿಗೆ ತುಂಬಾ 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 ಥ್ಯಾಂಕ್ಸ್. ವಿ ಆರ್ ಪ್ರೌಡ್ ಆಫ್ ಯು. ಅಯ್ಯೋ ಬಿಡೋ, ಅಯ್ಯೋ ಬಿಡೋ, ಪ್ಲೀಸ್ ಬಚಾವ್ ಮಾಡಿ ಯಾರಾದ್ರೂ. ಅಯ್ಯೋ ಕೈ. ಸ್ನೇಹಿತರೆ, ನಾನೊಂದು ಗೆಜೆಟ್ ಕಂಡಿಡ್ತಿದ್ದೀನಪ್ಪ. ಅದನ್ನ ಹಾಕಿದ್ರೆ ಗಿಡ ಬಹಳ ಬೇಗ ಬೆಳೆಯುತ್ತೆ ಮತ್ತೆ ಸಮೃದ್ಧಿಯಾಗಿರುತ್ತೆ. ಇಲ್ಲಿ ನೋಡ್ರಪ್ಪ, ಇದೇ ನನ್ನ ಗೆಜೆಟ್. ಓ, ಏನ್ ಮಾಡುತ್ತಪ್ಪ ನೀನು? ಸ್ವಲ್ಪ ತಡ್ಕೊಳಪ್ಪ, ಇನ್ನು ಮಾಡೋ ಕೆಲಸ ಬೇಕಾದಷ್ಟಿದೆ. ಅಲ್ಲೋಡೆ, ನಿಮ್ ಗೆಜೆಟ್ ಆಗ್ಲೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆ ಡಾಕ್ಟ್ರೇ. ಬಿಡು ನನ್ನ. ಯಾರು ಕಾಪಾಡ್ರ? ಮಟು, ಏನಪ್ಪ ನೀನು? ಈಗ ನಿನ್ ಮೇಲೆ ಹೋಗ್ಬಿಟ್ಟು ಆ ಗೆಜೆಟ್ ತರಲಿಲ್ಲ ಅಂದ್ರೆ ಈ ಮರ ಬೆಳೀತಾನೆ ಇರುತ್ತಪ್ಪ ಗೆಳೆಯ. ಮತ್ತಿದ್ರ ಬೇರು ನಮ್ಮನ್ನೆಲ್ಲ ಬೇರ್ ಸಮಸ್ಯೆ ಕಿತ್ತಾಕ್ಬಿಡೋ ಆಗಿದೆ ನೋಡಿ. ಆದ್ರೆ ಇಷ್ಟು ದೊಡ್ಡ ಮರದ ಮೇಲೆ ನಾನು ಯಾಕಪ್ಪ ಅತ್ತೆ? ಹಿಂಗೆ ಅಯ್ಯೋ ಪತ್ಲು, ಈಗ ಏನೋ ಮಾಡೋದು? ಆ ಗ್ಯಾಜೆಟ್ ಇಲ್ದೆ ನಾವು ಕೆಳಗೆ ಇಳಿಯೋ ಆಗಿಲ್ಲ ಕಣೋ. ಒಳ್ಳೆ ಕಥೆ ಆಯ್ತಲ್ಲಪ್ಪ ಈಗ. ಇನ್ನು ಎಲ್ಲಿ ತನಕ ಕಣ್ಮುಚ್ಕೊಂಡಿರ್ಬೇಕು? ಇವಾಗ ತೆಗಿ. ಓ ದೇವ್ರೇ, ಎಷ್ಟು ಸುಂದರವಾದ ಮರ! ಎಲ್ಲಿಂದ ಬಂತು? ಇದು ನಮ್ಮ ಹೊಸ ಮನೆ. ಭಗವಂತ ಬಯಸು ಕೊಟ್ಟ ಅಂದ್ರೆ ಬಾಚ್ಕೊಳಂಗ್ ಕೊಡ್ತಾನೆ. ಏನಂತೀರಪ್ಪ? ಭಗವಂತ ಬಯಸಿ ಕೊಟ್ರೆ ಬಾಚ್ಕೊಳಸ್ ಕೊಡ್ತಾನೆ. ನನ್ನ ಹೃದಯದ ರಾಣಿ, ಈಗ ನಿನ್ ರಿಬ್ಬನ್ ಕಟ್ ಮಾಡ್ಬಿಟ್ಟು ಮನೆನ ಉದ್ಘಾಟನೆ ಮಾಡು. ಸ್ನೇಹಿತರೆ, ಇನ್ಮೇಲಿಂದ ಇದೆ ನಮ್ಮ ಹೊಸ ಮನೆ. ಇದನ್ನು ಕಾಪಾಡೋದು, ಚೆನ್ನಾಗಿಟ್ಕೊಳ್ಳೋದು ಎಲ್ಲ ನಮ್ಮ ಜವಾಬ್ದಾರಿ. ಯಾರೋ ಬರ್ತಿದ್ದಾರೆ. ಬರ್ತಾ ಇರೋರು ದರೋಡೆ ಕೊರ್ರೆ ಇರ್ಬೇಕು. ಸ್ನೇಹಿತರೆ, ದಾಳಿ ಮಾಡಿ. ಅಯ್ಯೋ ನಾನು ಬೋಡ್ತಲಾಗೆ ಕುಗ್ತಾವಲ್ಲ. ಬೇಡ, ಬಿದ್ದೋಗ್ತೀನಿ. ಅಯ್ಯೋ ಬೇಡ. ಏನಪ್ಪ ಇದು? ಅಯ್ಯೋ ಅಯ್ಯಪ್ಪ. ಅಯ್ಯೋ ಅಯ್ಯಯ್ಯೋ. ಓ ಮೋಟು, ನನ್ನ ಗೆಳೆಯ, ಏನಾಯ್ತಪ್ಪ? ಮೇಲ್ ಹೋಗಿದ್ರಲ್ಲ, ಗೆಜೆಟ್ ತಗೊಂಡ್ಬರ್ಲಿಲ್ವಾ? ಅಯ್ಯೋ ಡಾಕ್ಟರ್ನ ಆಂಟನ ಮುಟ್ಟೋದಕ್ಕೂ ಆಗ್ಲಿಲ್ಲ. ಹಕ್ಕಿಗಳು ನಮ್ಮನ್ನು ಚುಚ್ಚಿ ಚುಚ್ಚಿ ಎಂತ ಗತಿ ಮಾಡ್ಬಿಟ್ಟಿವೆ. ಇಲ್ಲೋಡಿ ಹೆಂಗ್ ಮಾಡ್ಬಿಟ್ಟಿವೆ. ಏಯ್, 4 ದಿಕ್ಕಲ್ಲೂ ನೋಡ್ರ ನೀವು ಯಾವ ಗತಿಗ್ ತಂದಿದ್ದೀರಾ? ಈಗ ನೀವು 4 ಜನ ಅದನ್ನ ಸರಿ ಮಾಡ್ಲಿಲ್ಲ ಅಂದ್ರೆ ನಿಮ್ಗೊಂದ್ ಗತಿ ಕಾಣಿಸ್ತೀನಿ ಅಂದ್ರೆ ಅಯ್ಯೋ ಸುಮ್ನಿರಪ್ಪ. ಈ ಅಳಿಲು ಕ್ರಿಮಿ ಕೀಟಗಳೆಲ್ಲ ನಮ್ಗೇನು ಮಾಡೋದಕ್ಕಾಗೋದಿಲ್ಲ. ನನ್ಗೆ ಹಕ್ಕಿಗಳ ಜೊತೆ ಫೈಟ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಬೇಗ ನಡೀರಿ, ಅದನ್ನ ಓಡಿಸೋಣ. ಊನಪ್ಪ, ಸರಿ ಪೂರ್ತಿ ತಯಾರಿ ಮಾಡ್ಕೊಂಡೆ ಹೋಗೋಣ. ಹತ್ತಿ ಮೇಲೆ ಡಾಕ್ಟ್ರೆ, ಹುಷಾರು. ಓಕೆ, ಎಲ್ಲ ಕೇಳಿಸ್ತಾ ಇದೆ ನೋಡಿ. ನೀವು ಕೆಳಗಡೆ ಇದ್ದೀರಾ. ಮೊದಲು ನೀವು ಅವ್ರನ್ನ ಅವಾಯ್ಡ್ ಮಾಡಿ. ನಿಮ್ಮ ಕೈಲಾಗಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ, ನಾವು ರೆಡಿ ಇದ್ದೀವಿ. ಫ್ರೆಂಡ್ಸ್, ಅವರೆಲ್ಲ ನಮ್ಮ ಮನೇನ ವಶಪಡಿಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಬನ್ನಿ, ಅಟ್ಯಾಕ್ ಮಾಡ್ಬಿಡೋಣ.
ಅಯ್ಯೋ ನನ್ನ ಯಾಕಪ್ಪ ಎಳಿತಾ ಇದ್ದೀರಾ? ಒಳ್ಳೆದ್ ಮಾಡಕ್ ಬಂದ್ರೆ ಏನೇ ನಿಮ್ ಕತೆ ಇದು? ಬಿಟ್ಬಿಡಪ್ಪ ನಮ್ಮನ್ನ, ನಾವು ತುಂಬಾ ಒಳ್ಳೆಯವರು. ಅಯ್ಯೋ ಬಿಟ್ಬಿಡೋಣ. ಬಿಡಪ್ಪ, ನನ್ ಮುಗ್ ಬಿಡಪ್ಪ, ಅಣ್ಣವ್ರು ಬಿಟ್ಟಿರ್ಬೇಕಪ್ಪ. ಕಸ್ಕಸೆ, ನೀನ್ 20 ವರ್ಷದ ಅನುಭವ ಏನ್ ಹೇಳಿತಪ್ಪ? ಬರ್ತಿಲ್ಲ. ತಗೊಳ್ಳಿ ತಗೊಳ್ಳಿ, ಬಡಸ್ ಬಾಯ್ಗೆ ಹಾಕೊಳ್ಳಿ. ಏನಪ್ಪ ಇದು? ಸಿಕ್ಕಾಪಟ್ಟೆ ಸುಸ್ತಾಗೋಯ್ತಲ್ಲಪ್ಪ. ಮೊದ್ಲು ಹೆಲ್ಮೆಟ್ ತಗೊಳ್ರಪ್ಪ, ಈಗ ಹಾರಾಡ್ಕೊಂಡು ಕೆಲಸ ಮುಗಿಸೋಣ. ಇವರು ಬೇರೆ ಮಾರ್ಗದಲ್ಲಿ ಇದಕ್ಕೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ರು ತಯಾರಾಗಿ ನಮ್ಮನೆ ಉಳಿಸ್ಕೋಬೇಕು. ನಾವು ನಮ್ಮ ಶತ್ರುಗಳು ಗೊತ್ತಾಗ್ಲಿ, ನಮ್ಮ ತಂಟೆಗೆ ಬಂದ್ರೆ ನಾವು ಯಾರನ್ನು ಬಿಡೋದಿಲ್ಲ ಅಂತ. ಸೈನಿಕರೇ, ಎಲ್ಲ ರೆಡಿ ಇದ್ದೀರಾ? ಎಸ್, ದಾಳಿ ಮಾಡಿ. ಮತ್ತೆ ಇವ್ರ ಎದುರುಗಡೆನೆ ಬಂದಿದ್ದಾರೆ. ಯಾರನ್ನು ಬಿಡಬೇಡಿ, ದಾಳಿ ಮಾಡಿ. ಅಯ್ಯೋ, ಇವ್ರು ಯಾರೋ ಸೂಪರ್ ಸಕ್ಸಸ್ ಆರ್ಮಿಗಳಿದ್ದಾಗಿದ್ದಾರೆ. ಏನ್ ಪ್ಲಾನ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ ನೋಡಿ. ಡಾಕ್ಟರ್ ಮನ್ಸ್ವಾಮಿ, ಓಡು. 20 ವರ್ಷದ ಅನುಭವದಲ್ಲಿ ಯಾವತ್ತು ಹಕ್ಕಿಗಳು ನಮ್ಮನ್ನ ಈಗ ಚುಟ್ಟೇ ಇರ್ಲಿಲ್ಲ. ಎಂತ ಆರ್ಮಿಗಳಪ್ಪ ಇವರು. ಬಿಡಪ್ಪ, ಕಮಾಂಡೋ ಅಟ್ಯಾಕ್. ಅಯ್ಯಪ್ಪ, ಇವ್ರು ಏನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ? ಎಲ್ಲ ಈ ಕಡೆ ಬರ್ತಿದ್ಯಲ್ಲಪ್ಪ. ಕಬಡ್ಡಿ. ಅಯ್ಯೋ, ನನ್ನ ಟೋಪಿನ ಕಿತ್ಕೊಂಡ್ಬಿಟ್ರು. ಅಯ್ಯೋ ಭಗವಂತ, ನನ್ನ ಟೋಪಿನ ಕತ್ಕೊಂಡು ಹೋಗ್ಬಿಡ್ತಲ್ಲಪ್ಪ. ಅಯ್ಯೋ ಪದ್ಮ, ಅಲ್ಲೋಡಲ್ಲ. ಅಯ್ಯೋ ಎಳ್ಕೊತಾ ಇದ್ದೀನಿ ಕಣ, ಬಾರು. ಮತ್ತೆ ಇಲ್ಲಿಗೆ ಬರ್ಬೇಡಿ ನೀವು, ಇದು ನಮ್ಮ ಮನೆ. ಮೋಟು ಪತ್ಲು, ಯು ಆರ್ ಅಂಡರ್ ಅರೆಸ್ಟ್. ನೀವಿಬ್ರು ಸೇರ್ಕೊಂಡು ನಮ್ಮ ನಗರವನ್ನ ಹ್ಯಾಕ್ ಕುಲ್ಗಡಿಸ್ಬಿಟ್ಟಿದ್ರ ಅಂತ ನೋಡಿ. ನಾವ್ ಇದನ್ನ ಬೇಗ ಸರಿ ಮಾಡ್ತೀನಪ್ಪ. ನನ್ನ ಹತ್ರ ಇನ್ನೊಂದು ಗೆಜೆಟ್ ಇದೆಯಪ್ಪ, ಚಿಕ್ಕದು, ಅದನ್ನ ತೆಗಿಬೇಕಪ್ಪ. ನೀವು ಯಾರು ಡೋಂಟ್ ವರಿ ಮಾಡ್ಕೋಬೇಡಿ. ಇದೆಲ್ಲ ಆಗಿರೋದೇ ನಮ್ಮಿಂದ. ನಾವು ಅದನ್ನ ಸರಿ ಮಾಡೇ ಮಾಡ್ತೀವಿ. ಏನಾದ್ರೂ ಕಂಡು ಹಿಡಿತೀವಿ. ಡಾಕ್ಟರ್ ಮನ್ಸ್ವಾಮಿ, ಒಂದು ಒಳ್ಳೆ ಐಡಿಯಾ ಹೇಳಿ. ನಾವು ಸ್ಪೀಡಾಗಿ ಮೇಲೆ ಹೋಗ್ಬಿಟ್ಟು ಆ ಪಕ್ಷಿಗಳು ಕೈಗೆ ಸಿಗದಂಗೆ ಆ ಗೆಜೆಟ್ನ ತರಬೇಕು. ಅದಕ್ಕೊಂದು ದಾರಿ ಇದೆಯಪ್ಪ, ಆದ್ರೆ ತುಂಬಾ ಕಷ್ಟ ಆಗುತ್ತಪ್ಪ. ನಾವು ನಮ್ಮ ನಗರವನ್ನ ಬಚಾವ್ ಮಾಡೋದಿಕ್ಕೆ ಏನಾದ್ರೂ ಮಾಡ್ಲೇಬೇಕು. ಅವ್ರು ತಿರ್ಗಾ ಬರ್ತಾ ಇದ್ದಾರೆ. ಮಿಸೈಲ್ ಲಾಂಚರ್ ರೆಡಿ ಮಾಡ್ಕೊಳ್ಳಿ. ಇಲ್ಲ, ಮೊದ್ಲು ಬೇಗ ಮರದ ಮೇಲಿಂದ ಗ್ಯಾಜೆಟ್ ತೆಗಿಲಿಲ್ಲ ಅಂತಂದ್ರೆ ಮರ ಹೆಮ್ಮರವಾಗಿ ಬೆಳೆದು ಬಿಡುತ್ತೆ ಕಣೋ, ದೊಡ್ಡದಾಗ್ಬಿಡುತ್ತೆ. ಸರ್, ಅವರು ಮರದ ಮೇಲೆ ಇರೋ ಗೆಜೆಟ್ನ ತಗೊಳಕ್ ಹೋಗ್ತಾ ಇದ್ದಾರೆ. ಆ ಗೆಜೆಟ್ ಇಂದಾನೆ ಈ ಮರ ಇಷ್ಟೊಂದು ದೊಡ್ಡದಾಗಿ ಬೆಳೆದಿರೋದು. ಆ ಗೆಜೆಟ್ನ ನಾವು ಕಾಪಾಡಲೇಬೇಕು. ಸೈನಿಕರ ನಡೀರಿ, ಆ ಗೆಜೆಟ್ನ ಕಾಪಾಡಿ. ಮೋಟು ಪತ್ಲು ಕೈಲಿ ಆ ಗೆಜೆಟ್ ಸಿಕ್ಬಾರ್ದು. ಪತ್ಲು, ಆ ಗ್ಯಾಜೆಟ್ ಎಲ್ಲಿದೆಯೋ? ಇವರೆಲ್ಲ ಆ ಗೆಜೆಟ್ನ ಕಾವಲ್ ಕಾಯ್ತವ್ರಪ್ಪ. ಈಗ ಹೆಂಗಾರು ಮಾಡಿ ಅವುಗಳು ಮಧ್ಯ ಇರೋ ಗೆಜೆಟ್ನ ನಾವು ತಗೊಂಡೋಗ್ಬೇಕು. ಏನಾದ್ರು ಯೋಚನೆ ಮಾಡು. ಅರೆ, ಖಾಲಿ ಹೊಟ್ಟೆಲ್ ನನ್ನ ತಲೆನೇ ಓಡಲ್ಲ ಕಣೋ. ನೀನೇ ಐಡಿಯಾ ಕೊಡೋ. ಐಡಿಯಾ? ಯಾರು ಕಾಪಾಡಿ, ನಮ್ಮನ್ನ ಉಲ್ಟಾ ತಿರುಗ್ತಾ ಇದೆ. ಕಾಪಾಡಿ. ಏನ್ ಮಾಡ್ತಿದ್ದಾರೆ ಅವರು? ನಂಗನ್ಸುತ್ತೆ ಅವ್ರ ಮಿಸೈಲ್ ಔಟ್ ಆಫ್ ಕಂಟ್ರೋಲ್ ಆಗಿರ್ಬೇಕು. ಮೋಟು, ಹೆಂಗಾರು ಮಾಡಿ ಅದನ್ನ ಕೈಗೆ ತಗೊಂಡ್ಬಿಡ್ಬೇಕಣೋ. ಇದೇ ಕಡೆ ಚಾನ್ಸ್ ನಮಗ್ ಸಿಕ್ಕಿರೋದು. ರೆಡಿ? ಯಾರು ಕಾಪಾಡಿ. ಹಕ್ಕಿಗಳ ಹಿಡ್ಕೊಳ್ಳಿ ಅವ್ರನ್ನ. ಅವ್ರ ಗೆಜೆಟ್ ತಗೊಂಡೋಗ್ಬಿಟ್ರು. ಸಾರಿ ಫ್ರೆಂಡ್ಸ್, ಈ ಮರ ಚಿಕ್ಕದಾಗೋದ್ರಲ್ಲಿದೆ. ಪ್ಲೀಸ್ ಡೋಂಟ್ ಮೈಂಡ್, ಓಕೆ? ಪೆಟ್ರೋಲ್ ಮುಗ್ದಾಯ್ತು.
ಹೌದಾ? ಅಲ್ಲಿ ಬಂದ್ರು. ಮೋಟು ಪತ್ಲು, ನೀವಿಬ್ರು ತುಂಬಾ ಧೈರ್ಯಶಾಲಿಗಳು. ಐ ಆಮ್ ಪ್ರೌಡ್ ಆಫ್ ಯು. मोटू ना पतलू ना जोड़ी ನೋಡ್ರಪ್ಪ, ನಂಗೆ ತುಂಬಾ ಚಿಂತೆ ಆಗಿದೆ. ನಮ್ಮನೆ ತುಂಬಾ ಬರೀ ಹಾವೇ ಬರ್ತಾ ಇದೆ. ಅಯ್ಯಯ್ಯೋ, ಏನೆಲ್ಲ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಮ್ ನಗರದಲ್ಲಿ ಹಾವುಗಳೇ ಇಲ್ಲ. ಅಯ್ಯೇ ನಿನ್ನ, ನಾನು ಇದುವರೆಗೂ ನಮ್ ನಗರದಾಗೆ ಹಾವೇ ನೋಡಿಲ್ಲ. ಏನು ಮಾತಾಡ್ತಪ್ಪ? ಇವೆಲ್ಲ ನಮ್ಮ ಮನೆಗ್ ಬನ್ನಿ ಅಂತ ಆಹ್ವಾನ ನೀಡಿರ್ಬೇಕು, ಅದಕ್ಕೆ ಬಂದಿವ್ಯೋ ಏನೋ ಗೊತ್ತಿಲ್ಲ. ಹಾವು ಹಾವು, ಅಯ್ಯೋ ಸಮೋಸ ತಿಂತ ಇದೆ. ಪತ್ತು ಸಮೋಸ ತಿಂತ ಇದೆ. ಅಲ್ಲೋಡು, ಅಲ್ಲಿ ಅಯ್ಯೋ, ನೀನ್ ಯಾಕೋ ಹೆದರ್ಕೊಂತಿದ್ಯಾ? ಹಾವೇನು ನಮ್ಮ ಅಯ್ಯೋ, ನೀವಿಬ್ರು ಯಾಕೆ ಇಷ್ಟೊಂದು ಹೆದರ್ಕೊಂಡು ಮಾತಾಡ್ತಾ ಇದ್ದೀರಾ? ಹಾವು ಅವ್ರ ಮನೇಲಿ ಇರೋದು ತಾನೆ, ನಿಮ್ಮ ಹತ್ರ ನಿಮ್ಗೆಲ್ಲ ಏನಾಗಿದ್ಯಪ್ಪ? ಹಾವು ಹುತ್ತದಲ್ಲಿರುತ್ತೆ. ನೀವೇನ ಅಯ್ಯ, ನಿಮ್ಗೆಲ್ರಿಗೂ ಏನಾಗೈತಪ್ಪ? ಹಾವು ಯಾರ ಮನೇಲೋ ಇದ್ರ ನೀವ್ಯಾಕೆ ಹೆದರ್ಕೊಂಡು ಕುಂತೀರಿ? ನನಗೇನು ಅರ್ಥ ಆಗ್ತಿಲ್ಲ. ಹೆದರೋದ್ ನೋಡಿದ್ರೆ ಹಾವು ಇಲ್ಲೇ ಎಲ್ಲ. ಚಿಂಗಮ್ ಸಾರ್, ಎಲ್ ನೋಡಿದ್ರು ಕಣ್ಣಿಗೆ ಹಾವೇ ಕಾಣ್ತಾ ಇವೆ. ನನಗ್ ಗೊತ್ತು, ಬೆಳಿಗ್ಗೆಯಿಂದ ಹಾಲು ಕುಡಿಸಿ ನನಗೂ ಸಾಕಾಗೋಗ್ಬಿಟ್ಟಿದೆ. ನಮ್ಮ ಮನೇಲಿ, ನನ್ನ ಆಫೀಸ್ ನಲ್ಲಿ ಎಲ್ಲಿ ನೋಡಿದ್ರು ಅಮ್ಮ ಏನ್ ಮಾಡ್ಲಿ ಈಗ, ಏನ್ ಮಾಡ್ಲಿ? ಟೆಲ್ ಮೀ. ಎಲ್ಲದನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಜೈಲ್ಗೆ ಹಾಕ್ಬಿಡಿ. ಹಾವುಗಳ ವಿರುದ್ಧವಾಗಿ ಯಾವುದೇ ಕಾನೂನು ಇಲ್ಲ. ಅವನು ಲಾಕಪ್ ಅಲ್ಲಿ ಹೇಗ್ ಕೂಡ ಹಾಕ್ಲಿ? ನಾನು ಅವಕ್ಕೆ ಯಾವ ಡೈಲಾಗ್ ಹೊಡೆಯಕ್ಕಾಗೋದಿಲ್ಲ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ ಹೇಳಕ್ಕಾಗುತ್ತಾ? ಅರೇ ಮೋಟು ಅಣ್ಣ, ನಮ್ಮ ನಗರಕ್ಕ ಯಾವಾಗ ಆಪತ್ತು ಬಂದಿದ್ಯೋ ಆಗೆಲ್ಲ ನೀನೇ ತಾನೇ ಅಪಾಯದಿಂದ ಪಾರ್ ಮಾಡಿರೋದು. ಏನಾದ್ರೂ ಮಾಡಬಾರಪ್ಪ, ನಿಂಗೆ ಸಮೋಸ ಕೊಡ್ತೀನಿ ನಾನು ಪೊಂಗೆ ಓದಿ ಹಾವುಗಳನ್ನೆಲ್ಲ ನಮ್ಮ ಊರಿಂದ ಹೊರಗಡೆ ಕಳಿಸ್ಬಿಡ್ತೀನಿ. ಅಯ್ಯೋ, ಹಾವುಗಳು ನಿನ್ನ ಕಚ್ಚಿ ಬಿಡಿಸ್ಕಣ, ಹುಷಾರಾಗಿರ. ಇರಪ್ಪ, ನಾನ್ ಮೋಟಿಗೆ ಒಂದು ಸ್ಪ್ರೇ ಕೊಡ್ತೀನಪ್ಪ. ಅದನ್ನ ಮೈ ಮೇಲೆ ಹಾಕೊಂಡ್ಬಿಟ್ರೆ ಹಾವು ಅವನ ಹತ್ರನು ಬರೋದಿಲ್ಲಪ್ಪ. ಮೋಟು ಇದು ಹಾಕೊಳಪ್ಪ. ಈಗ ನೋಡಿ ಪುಂಗಿ ಕಮಾಲ್ ಹೆಂಗಿರುತ್ತೆ. ನಿಲ್ಸು, ನಮ್ ಕೈಲಿ ಡ್ಯಾನ್ಸ್ ಮಾಡಕ್ಕಾಗಲ್ಲ. ಯಾಕೆ ನಮ್ಮನ್ನು ಕೊಳ್ಕೊಂತಿದ್ಯಾ? ನೀವೆಲ್ಲ ನಮ್ ನಗರದಿಂದ ಹೊರಗಡೆ ಕಾಡಿಗೆಲ್ಲಾದ್ರೂ ಹೋಗ್ಬಿಡ್ಬೇಕು. ಓಕೆ, ಇಲ್ಲಿರ್ಬೇಡಿ. ಇಲ್ಲ, ನಾವು ನಗರ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಗರದಲ್ಲಿ ನಮ್ಮನ್ನು ನೋಡ್ತಿದ್ದಂಗೆ ಜನ ಎಲ್ಲ ಬಿಟ್ಟು ಓಡೋಗ್ತಾರೆ. ನಮ್ಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ನೀವು ಕಾಡಿನ ಮಧ್ಯಕ್ಕೆಲ್ಲಾದ್ರೂ ದೂರ ಹೋಗಿ ನಮ್ ಕಣ್ಣಿಗೆ ಕಾಣಿಸ್ದೇ ಇರೋವರೆಗೂ ನಾನು ಇದನ್ನ ಓದ್ತಾನೆ ಇರ್ತೀನಿ. ಹೊರಡಿ. ನಾನಿನ್ನ ಕಚ್ಚುತ್ತೀನಿ. ನೀನ್ ನೀರ್ ಕುಡಿದ್ರು ವಿಷ ಹಾಕ್ಬಿಡ್ಬೇಕು, ಹಂಗ್ ಕಚ್ಚುತ್ತೀನಿ. ನೋಡಿದ್ರಲ್ಲಪ್ಪ ನನ್ನ ಸ್ಪ್ರೇನ ಎಷ್ಟು ಕೆಲಸ ಮಾಡ್ತಿದೆ.
ಬಾಬಾ ಕಚ್ಚು ನೋಡೋಣ. ಎಷ್ಟು ಕೆಟ್ಟ ಸ್ಪ್ರೇ ಹಾಕೊಂಡ್ಬಂದಿದ್ದಾನೆ ಇವನು. ಅವನ ಹತ್ರ ಹೋದ್ರೆ ನನಗೆ ವಾಂತಿ ಬರಂಗ ಆಗ್ತಾ ಇದೆ. ಥೂ ಥೂ ನನ್ನ ಮಕ ಥೂ ವಾಂತಿ ಬರಂಗ ಆಗ್ತಿದೆ. ಈಗ ನಾವು ಏನ್ ಮಾಡೋದು ಬಾಸ್? ಇದಕ್ಕೆ ನಾವು ಜಂಗಲ್ ಪಾಳ್ಯದ ಮಲ್ಲೇಶನ್ನೇ ಕರಿಬೇಕು. ಅವನೇ ಸರಿ ಇದಕ್ಕೆಲ್ಲ. ಜಂಗಲ್ ಪಾಳ್ಯದ ಮಲ್ಲೇಶ. ಆ ಮಲ್ಲೇಶನ್ ಭೇಟಿಯಾಗ ಮುಂಚೆ ಮೊದಲು ನಮ್ಮನ್ನು ಭೇಟಿಯಾಗು. ನಮ್ಮಂತ ರೌಡಿ ಹಾವುಗಳ ಮನೆಗೆ ಇಂಥ ಕ್ಲೀನ್ ಆಗಿರೋ ನೀಟಾಗಿರೋ ಹಾವು ಬರೋದಕ್ಕೆ ಕಾರಣ ಟೆಲ್ಲು ಯಾಕಿಲ್ಲಿ ಬಂದಿದ್ಯಪ್ಪ? ಬಂದ್ ಕೆಲಸ ಏನು ಹೇಳಿ? ತಿಕ್ಲೇಸ ಹುಚ್ಚೇಸ, ಈಗ ತಮಾಷೆ ಮಾಡೋ ಟೈಮ್ ಅಲ್ಲ. ಮೊದಲು ಆ ಜಂಗಲ್ ಪಾಳ್ಯದ ಮಲ್ಲೇಶನ್ ಕರೀರಿ. ಈ ಕೆಲಸ ಅವನಿಂದಾನೆ ಮಾಡೋದಕ್ಕೆ ಸಾಧ್ಯ. ಓ ಹಂಗ? ಹಾಗಾದ್ರೆ ನಾವು ಅವನ್ನೇ ಕರಿತೀವಿ. ಏನಂತ ಕರೀಲಿ? ಜಂಗಲ್ ಪಾಳ್ಯದ ಮಲ್ಲೇಶ. ಕೇಳ್ಪಟ್ಟೆ ಅಮೌಂಟು ನಿಮ್ಮನ್ನ ಬುಗ್ಗಿ ಊದಿ ಫುಲ್ ಟುಸ್ ಪಟಾಕಿ ಮಾಡಕ್ ಬಿಟ್ಟಿದ್ದಾನೆ ಅಲ್ವಾ? ಒಬ್ನೇ ಅವನು, ಕೇವಲ ಒಬ್ನೇ. ಆದ್ರೆ ನೀವು 100 ಹಾವುಗಳು ಆದ್ರೂ ಎದುರ್ಕೊಂಡು ಬಂದ್ಬಿಟ್ಟಿದ್ದೀರಿ ತಾನೇ? ಒಬ್ನೇ ಹೋಗಿ ಬಂದ್ಬಿಟ್ಟಿದ್ದೀರಿ. ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ? ಈ ಮಲ್ಲೇಶನ್ಗೆ ಏರಿಯಾದಲ್ಲಿ ನಡೆಯೋ ಎಲ್ಲ ವಿಷಯನೂ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಮಗ. ನೀವು ಮೊದ್ಲು ಇಲ್ಲಿಂದ ಕಳ್ಸ್ಕೊಳ್ಳಿ. ನಾವು ಹೊಟ್ಟೆ ಮೈನಾರು ತಿನ್ಕೊಂಡ್ಬರ್ತೀನಿ. ಅವನಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹೋಗ್ರಿಂದ ಸಾಕು ನಿಲ್ಸು. ನಮ್ ಕಲ್ಕೊಂಡ್ಯಾಕಾಗ್ತಿಲ್ಲ. ಸಾಕು ನಿಲ್ಸು. ಮೊದ್ಲು ಇಲ್ಲಿಂದ ಓಡೋಗಿ. ಅವನ್ ಪುಂಗಿ ಊದೋದನ್ನ ಕೇಳಕ್ಕಾಗ್ತಿಲ್ಲ. ಓಡೋಗಿ ಓಡಪ್ಪ. ಈ ಶಿಷ್ಯ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಮೊದ್ಲು ಕಣ್ಣು ಬಿಟ್ಟು ನೋಡು ಹೊಸೆ. ಕಣ್ಮುಂದೆ ಇರೋದು ಜಂಗಲ್ ಪಾಳ್ಯದ ಮಲ್ಲೇಶ ಕಣ. ಓಹೋ, ಅಷ್ಟು ದೊಡ್ಡ ಮನುಷ್ಯನ ಅವನು. ಓಕೆ, ನಿನ್ಗೋಸ್ಕರ ಒಂದು ಸ್ಪೆಷಲ್ ಟ್ಯೂನ್ ಬಾರಿಸ್ತೀನಿ ನೋಡು. ಟಿಕ್ಲೇಶ ಉಚ್ಚೇಶ ಸ್ವಲ್ಪ ತಡ್ಕೊಂಡ್ರಲ್ಲ. ಮೊದ್ಲು ನಾನು ಹೇಳ್ದಂಗೆ ಕೇಳಿ, ಆಮ್ಯಾಕೆ ಪುಂಗಿ ಊದುವಂತೆ ನೀನು. ಓಕೆ, ಅವ್ನ್ ಪುಂಗಿ ಊದ ನಿಲ್ಸಲ್ಲ. ನೀವೇನಾದ್ರು ಮಾಡಿ ಬಾಸ್. ಹಾಲು ಮೊಸರು ಮೊಟ್ಟೆ ಮಾಂಸ ತಿನ್ಬಿದ್ರೋ ದೇಹಗಳು ನಮ್ದು. ಈ ನೋಡ್ತಾ ಇರೋ ಈ ಟಿಕ್ಕಲ್ ಮಲ್ಲೇಶ ಅಷ್ಟೇ ನಿಮ್ಗೆ ಗತಿ ಕಾಣಿಸ್ಬಿಡ್ತೀನಿ. ಇವ್ನ್ ಪುಂಗಿ ನಮ್ ಕೈಯಲ್ಲಿರುತ್ತೆ. ಇವ್ನ್ ಸಾವು ಬದುಕು ಸಹ ನಮ್ ಕೈಲಿರುತ್ತೆ. ಎಲ್ರು ಈಗ ಶುರು ಹಚ್ಕೊಳ್ರಲ್ಲೋ ಮಚ್ಚಗಳ. ಹಾಲು ಮೊಸರು ಮೊಟ್ಟೆ ಮಾಂಸ ತಿಂದು ಬದುಕಿರೋ ದೇಹಗಳು ನಮ್ದು. ಏನ್ ಅನ್ಕೊಂಡ್ಬಿಟ್ಟಿದ ನೀವನು ಅಲ್ವಾ? ಕಿತ್ತಾಕ್ತೀನಿ ನೋಡಿ ಈಗ ಇವನ್ನ. ಅರೆ ಅಯ್ಯೋ, ಏನಾಯ್ತಪ್ಪ ಇದು? ನೋಡ್ರಪ್ಪ, ಈಗ್ಲೂ ಕಾಲ ಮಿಂಚಿಲ್ಲ. ಬೇಗ ಹೋಗಿ ಕಾಡಿಗೆ ಸೇರ್ಕೊಂಬಿಡಿ. ಹೋಗ್ಲಿ ಅಂತ ಬಿಟ್ಬಿಡ್ತೀನಿ. ಓಕೆ, ಹೋಗಿ ಎಲ್ಲರೂ ತಪ್ಪಿಸ್ಕೊಂಬಿಡಿ. ಯಾವ್ದೋ ಬುಕ್ಕಲ್ಲಿ ನಮ್ಮವ್ವ ಓದಿದ್ರು, ಒಗ್ಗಟ್ಟಿನಲ್ಲಿ ಬಲ ಐತೆ ಬ್ರದರ್ಸ್. ಈಗ ಎಲ್ಲ ಅವುಗಳು ಒಟ್ಟಾಗಿ ಸೇರ್ಕೊಂಡು ಅವ್ ಮೇಲೆ ಅಟ್ಯಾಕ್ ಮಾಡವ. ಏನಂತೀರ ಬ್ರದರ್ಸ್? ರೆಡಿ ಸ್ಟಡಿ 1 2 3. ಅಯ್ಯಪ್ಪ, ಏನ್ ಮಾಡ್ತಾ ಇದೀಯೋ? ಇಲ್ಲ, ಬೇಗ ಅದನ್ನೆಲ್ಲ ಇಲ್ಲಿ ಬಿಸಾಕ. ಸಾರಿ ಕಡ. ಅಯ್ಯಮ್ಮ, ಏನ್ ಮಾಡ್ತಾ ಇದೀಯಾ? ಆ ಬೀಟ್ಗೆ ಮನುಷ್ಯ ಅಲ್ಲ, ಹಾವು ಮಾತ್ರ ಡ್ಯಾನ್ಸ್ ಮಾಡೋದು. ಸಾರಿ ಸಾರಿ, ಅಯ್ಯೋ ಸಾರಿ ಸಾರಿ. ಮೋಟೋ ಏನಾರು ಯೋಚನೆ ಮಾಡೋ. ಅರೆ ಪತ್ಲೋ, ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ. ನೀನೇನಾದ್ರೂ ಐಡಿಯಾ ಕೊಡೋ, ಬೇಗ ಕೊಡೋ ಐಡಿಯಾ.
ಸಮೋಸ ಓಕೆ ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳಿ. ಮೋಟು ಸಮೋಸ ತಿನ್ಬಿಟ್ರೆ ವರ್ಷಾನುಗಟ್ಲೆ ಪುಂಗಿ ಊದ್ತಾನೆ ಇರ್ತಾನೆ. ಕುಣಿದು ಆಮೇಲೆ ನಿಮ್ ನಡನೆ ಬಿದ್ದೋಯ್ತದೆ. ಯೋಚನೆ ಮಾಡಿ. ನಾನು ಸೋತ ಬಿಟ್ಟೆ ಮಚ. ಯಾರು ನನ್ಗೆ ಹಾಲು ಕೊಡಕ್ಕಿಲ್ಲ, ಇಲ್ಲಿ ಕೊಡಕ್ಕಿಲ್ಲ, ಮೊಟ್ಟೆ ಜ್ಯೂಸು ಹಾಲು ಏನು ನಂಗೆ ಸಿಗಕ್ಕಿಲ್ಲ. ಇನ್ನು ಏನ್ ಮಾಡೋದು? ನೋಡಿ ಫ್ರೆಂಡ್ಸ್, ನಿಮ್ಗೆ ಏನ್ ಬೇಕಾದ್ರೂ ನನ್ನ ಹತ್ರ ಬಂದು ಕೇಳಿ. ಏನ್ ಬೇಕಾದ್ರೂ ಕೊಡ್ತೀನಿ, ತಗೊಂಡೋಗ್ಬಿಡಿ. ಆದ್ರೆ ನಮ್ ನಗರದಾಗ ಬಂದು ಯಾರನ್ನು ಎದುರಿಸ್ಬೇಡಿ. ಓಕೆ, ಗುಡ್ಡಗಿರಿ ಮಾಡ್ಬಿಡಿ. ತಗೋ, ಅಗ್ರಿಮೆಂಟ್ ಸೈನ್ ಮಾಡು. ಇನ್ನೊಂದ್ಸರಿ ನೀವು ನಮ್ಮ ನಗರದ ಜನಗಳಿಗೆ ತೊಂದರೆನ ಕೊಡಬಾರ್ದು. ಸಖತ್ತಾಗಿ ಸೈನ್ ಮಾಡ್ತೀಯಾ? ರೈಟ್ ಹೇಳಿ. ಬಾಯ್ ಫ್ರೆಂಡ್ಸ್, ನಮ್ಮ ಮನೆ ಬಾಗ್ಲು ಯಾವಾಗ್ಲೂ ನಿಮ್ಗೆ ಓಪನ್ ಆಗಿರುತ್ತೆ. ಯಾವಾಗ ಬೇಕಾದ್ರೂ ಬನ್ನಿ. ನಾನ್ ನಿಮ್ಗೆ ಪುಂಗಿಲಿ ಇನ್ನೂ ಒಳ್ಳೊಳ್ಳೆ ಟೂನ್ ಬಾರಿಸ್ ತೋರಿಸ್ತೀನಿ. ಓಕೆ, ಹೋಗ್ಬನ್ನಿ. ಇಲ್ಲ ಬ್ರದರ್, ನಾವ್ ಈ ಕಡೆ ಇನ್ಮೇಲೆ ತಲೆನೇ ಹಾಕೋಕಿಲ್ಲ.